ಸೊ ನಾನು ಈ ಒಂದು ಟ್ರೆಕ್ನ ಮಾಡ್ತಾ ಇರೋದು ಬಂದು ಟ್ರಿಪ್ಸೆಲ್ ಅನ್ನೋ ಒಂದು ಟ್ರಾವೆಲ್ ಏಜೆನ್ಸಿ ಜೊತೆ. ಇವರು ರೆಗ್ಯುಲರ್ ಆಗಿ ವೆಸ್ಟರ್ನ್ ಘಾಟ್ಸ್ ಟ್ರೆಕ್ಸ್ ಹಾಗೆ ಟ್ರಿಪ್ಸ್ನೆಲ್ಲ ಆರ್ಗನೈಸ್ ಮಾಡ್ತಾ ಇರ್ತಾರೆ. ಪ್ಯಾಕೇಜ್ ಅಲ್ಲಿ ಬ್ಯಾಂಗ್ಳೂರ್ ಟು ಬ್ಯಾಂಗ್ಳೂರ್ ಪಿಕಪ್ ಅಂಡ್ ಡ್ರಾಪ್, ಸ್ಟೇ, ಫುಡ್, ಫಾರೆಸ್ಟ್ ಎಂಟ್ರಿ ಫೀಸ್ ಹಾಗೆ ಸೈಟ್ ಸೀಯಿಂಗ್ ಜಾಗಗಳೆಲ್ಲಾನು ಇನ್ಕ್ಲೂಡ್ ಆಗಿರುತ್ತೆ. ಫಾರ್ ಮೋರ್ ಡೀಟೇಲ್ಸ್ ಅಂಡ್ ಬುಕಿಂಗ್ ಆಗಿ ಸ್ಕ್ರೀನ್ ಮೇಲೆ ಕೊಟ್ಟಿರುವಂತ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಸ್ವರ್ಗದಲ್ಲಿರುವಂಥ ಮನೆ ಅಂದರೆ ಇದೇ ಇರಬೇಕು. ಸೊ ಇಲ್ಲಿ ಟ್ರೆಕ್ಕಿಗೆ ಹೋಗುವಂಥ ದಾರಿಲೇನೆ ಸಣ್ಣ ಪುಟ್ಟ ಶಾಪ್ಸ್ ಇದೆ. ಇಲ್ಲಿ ಜ್ಯೂಸು, ಕಾಫಿ, ಟೀ ಎಲ್ಲನೂ ಸಿಗತ್ತೆ. ಸೊ ಟ್ರೆಕ್ಕಿಗೆ ಆ ಕಡೆ ಹೋಗಬೇಕು. ಸೊ ಇವಾಗಂತೂ ಕಂಪ್ಲೀಟ್ಲಿ ವೆದರೇ ಚೇಂಜು. ಮಳೆ ಬರ್ತಾ ಇದೆ, ತಲೆಲ್ಲ ನೋಡ್ಬೋದು ಫುಲ್ ಕಂಪ್ಲೀಟ್ಲಿ ನೆಂದೋಗಿದ್ದೀನಿ. ನೆಕ್ಸ್ಟ್ ಲೆವೆಲ್ ಆಗಿದೆ ಮಾತ್ರ ಎಕ್ಸ್ಪೀರಿಯನ್ಸ್ ಅಂತೂ. ಎಷ್ಟೋ ಒಂದು ಕಡೆ ಈ ಥರ ವಾಟರ್ ಕ್ರಾಸಿಂಗ್ನ ಮಾಡ್ತಾ ಇದ್ದೀವಿ. ಎವರ್ ಗ್ರೀನ್ ರೈನ್ ಫಾರೆಸ್ಟ್. ಈ ಥರ ಮಳೇಲಿ ನೆನ್ಕೊಂಡು ಟ್ರೆಕ್ ಮಾಡೋದೇನೆ ಒಂಥರ ಅಲ್ಟಿಮೇಟ್ ಎಕ್ಸ್ಪೀರಿಯನ್ಸು. ನೇಚರ್ನ ಫೀಲ್ ಮಾಡೋದೇನೆ ಮಳೇಲಿ ನೆಂದಾಗ. ಬರೋವಂಥ ಜನ ಅವ್ರ ಜೊತೆ ತೊಗೊಂಬರೋ ಪ್ಲಾಸ್ಟಿಕ್ನು ತೊಗೊಂಡೋದ್ರೆ ಚೆನ್ನಾಗಿರುತ್ತೆ. ಆದರೆ ಇಷ್ಟು ಒಳ್ಳೆ ನೇಚರ್ ಮಧ್ಯ ಈ ಥರ ಮಾಡಿದ್ರೆ ಯಾವ ಮಟ್ಟಕ್ಕೆ ನ್ಯಾಯ ಅಂತ ನನಗಂತೂ ಗೊತ್ತಿಲ್ಲ. ಸಾಕಷ್ಟು ವಾಟರ್ ಕ್ರಾಸಿಂಗ್ಸ್, ಒಂದು ವಾಟರ್ ಫಾಲ್ಸ್ನ ನೋಡೋದಕ್ಕೆ. ಸೊ ಇನ್ನು ಇಲ್ಲಿಂದ ಆಲ್ಮೋಸ್ಟ್ ಒಂದು 3 ಕಿಲೋಮೀಟರ್ಸ್ ಇದೆ ವಾಟರ್ ಫಾಲ್ಸ್ ಹತ್ರಕ್ಕೆ. ಇಲ್ಲೆಲ್ಲ ಪಾತ್ ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತ. ಸಕ್ಕತ್ತಾಗಿ ಮಳೆ ಬರ್ತಾ ಇದೆ. ಅಂತ ಡಿಫಿಕಲ್ಟ್ ಅಂತ ಏನಿಲ್ಲ, ಆರಾಮಾಗಿ ಮಾಡ್ಬೋದು ದೂದ್ ಸಾಗರ್ ವಾಟರ್ ಫಾಲ್ಸ್ ಟ್ರೆಕ್.
ಆಲ್ಮೋಸ್ಟ್ ನಿಯರ್ ವಾಟರ್ ಫಾಲ್ಸ್ ಹತ್ರ ಇದೀವಿ. ಇಲ್ಲಿ ಹರ್ಕೊಂಡ್ ಬರತ್ತೆ, ಬಟ್ ಅದ್ ಯಾವ ಹೈಟ್ ಅಲ್ಲಿ ಇದೆ ಅಂತ ನೋಡ್ಬೋದು. ಸೊ ಈ ಒಂದು ಟೆರೇನು ಸ್ವಲ್ಪ ರಿಸ್ಕಿ ಆಗಿದೆ. ಸೊ ಅಲ್ಲಿ ಕ್ರೌಡ್ ಜಾಸ್ತಿ ಇದೆ, ಅದಕ್ಕೆ ಎಲ್ಲಿಂದಾನೆ ಫಾಲ್ಸ್ ವ್ಯೂನ ತೋರಿಸ್ತಾ ಇದ್ದೀನಿ. ರಿಟರ್ನ್ ಹೋಗ್ಬೇಕಾದ್ರೆ ಕಂಪ್ಲೀಟ್ಲಿ ಮಳೆ ಸುರಿತಾ ಇದೆ. ಫುಲ್ಲು ಎಲ್ಲರೂ ಆಕ್ಚುಲಿ ರೈನ್ ಜಾಕೆಟು, ರೈನ್ ಕವರ್ ಹಾಕೊಂಡಿದ್ದಾರೆ. ನಾನು ಕಂಪ್ಲೀಟ್ಲಿ ಫುಲ್ಲು ಈ ಟ್ರೆಕ್ ಫುಲ್ಲು ನೆಂದಿದ್ದೀನಿ.